ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಂಚಣಿದಾರರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. 2 ತಿಂಗಳ ಪಿಂಚಣಿ ಹಣ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ, ಹಾಗೆ ಪಿಂಚಣಿ ಹಣ ಹೆಚ್ಚಳವಾಗಿ ಖಾತೆಗೆ ಬರುತ್ತಾ, ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಕೂಡ ನಾನು ಅಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಜ್ಯದ ಲಕ್ಷಾಂತರ ಪಿಂಚಣಿದಾರರು ಎದುರು ನೋಡುತ್ತಿರುವ ಒಂದು ಅತಿ ಮುಖ್ಯವಾದ ಮಾಹಿತಿ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಕಳೆದ ಕೆಲ ದಿನಗಳಿಂದ ನಮ್ಮ ಚಾನೆಲ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಅತಿ ಹೆಚ್ಚು ಕೇಳಿ ಬರುತ್ತಿರುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ನಮಗೆ ಕಳೆದ 2-3 ತಿಂಗಳುಗಳಿಂದ ಪಿಂಚಣಿ ಹಣ ಬಂದಿಲ್ಲ, ಯಾಕೆ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಪಿಂಚಣಿ ಹಣ ಹೆಚ್ಚಳವಾಗಿ ಬರುತ್ತಾ, ಎಲ್ಲವನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ವೇತನ ಅಥವಾ ಅಂಗವಿಕಲರ ಪಿಂಚಣಿ, ಹೀಗೆ ಯಾವುದೇ ಯೋಜನೆಯ ಫಲಾನುಭವಿಗಳಾಗಿದ್ರೂ ಕೂಡ ಎಲ್ಲರಿಗೂ ಇದೇ ಚಿಂತೆ. ನಮ್ಮ ಪಿಂಚಣಿ ಏನಾದರೂ ಕ್ಯಾನ್ಸಲ್ ಆಗಿದೆಯಾ, ಸರ್ಕಾರ ಹಣ ನಿಲ್ಲಿಸಿದೆಯಾ, ಅಥವಾ ಹೊಸ ಆರ್ಥಿಕ ವರ್ಷದಿಂದ ಪಿಂಚಣಿ ಹಣ ಹೆಚ್ಚಾಗಿ ಬರುತ್ತಾ, ಹೀಗೆ 10 ಹಲವು ಗೊಂದಲಗಳು ನಿಮ್ಮಲ್ಲಿವೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲ ಗೊಂದಲಗಳಿಗೆ ನಿಖರವಾದ ಹಾಗೂ ಅಧಿಕೃತವಾದ ಉತ್ತರವನ್ನ ನಾನು ಕೊಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪಿಂಚಣಿ ಮೊತ್ತ ಹೆಚ್ಚಳವಾಗುತ್ತಾ? ಹೌದು ಸ್ನೇಹಿತರೆ, ಮೊದಲನೇದಾಗಿ ನಾವು ಒಂದು ದೊಡ್ಡ ಗೊಂದಲವನ್ನ ಬಗೆಹರಿಸಿಕೊಳ್ಳೋಣ. ಅದೇನಪ್ಪಾ ಅಂತಂದ್ರೆ, ಈ ತಿಂಗಳಿಂದ ಪಿಂಚಣಿನ ಜಾಸ್ತಿ ಆಗಿ ಬರುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹೌದು, ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇವೆ. 2 ತಿಂಗಳ ಹಣ ಪೆಂಡಿಂಗ್ ಇರೋದ್ರಿಂದ ಸರ್ಕಾರ ಈ ಬಾರಿ 1,000ರಿಂದ 2,000 ರೂಪಾಯಿ ಹೆಚ್ಚಿಗೆ ಸೇರಿಸಿ ಕೊಡುತ್ತಾ ಅಂತ ಕೆಲವರು ನಂಬಿದ್ದಾರೆ. ಆದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಕೇಳಿ. ಸದ್ಯದ ಮಟ್ಟಿಗೆ ಸರ್ಕಾರದಿಂದ ಪಿಂಚಣಿ ಮೊತ್ತದಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ. ನೀವು ಯಾವುದೇ ಯೋಜನೆ ಅಡಿ ಅಂದ್ರೆ ಇಂದಿರಾ ಗಾಂಧಿ, ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಮನಸ್ವಿನಿ ಹಾಗೂ ಮೈತ್ರಿ ಈ ಎಲ್ಲಾ ಯೋಜನೆಗಳ ಪಿಂಚಣಿ ಪಡೆಯುತ್ತಿರಲಿ, ನಿಮ್ಗೆ ಈ ಹಿಂದೆ ಎಷ್ಟು ಹಣ ಬರುತ್ತೋ ಈಗಲೂ ಕೂಡ ಅಷ್ಟೇ ಹಣ ಬರುತ್ತೆ. 800, 1,000 ಅಥವಾ 1,200 ಹೀಗೆ ನಿಮ್ಮ ನಿಗದಿತ ಮೊತ್ತ ಮಾತ್ರ ಜಮೆ ಆಗುತ್ತದೆ. ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ನಂಬಬೇಡಿ. ಪ್ರತಿ ತಿಂಗಳು ಕೊಡುವ ಹಣವನ್ನೇ ಸರಿಯಾಗಿ ನೀಡಲು ಸ್ವಲ್ಪ ವಿಳಂಬವಾಗುತ್ತಿರುವಾಗ ಹೆಚ್ಚಳದ ನಿರೀಕ್ಷೆ ಮಾಡುವುದು ಸದ್ಯಕ್ಕೆ ಬೇಡ. ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೇನೆ. ಹೌದು, ಇನ್ನು ಮೊಬೈಲ್ ನಲ್ಲೇ ಪಿಂಚಣಿ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಹೇಗೆ? ಹೌದು, ಇನ್ನು ಎರಡನೇ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಪಿಂಚಣಿ ರದ್ದಾಗಿದೆಯಾ ಅಂತ ಚೆಕ್ ಮಾಡೋದು ಹೇಗೆ? ಯಾರಿಗಾದ್ರೂ 3-4 ತಿಂಗಳಿಂದ ಹಣ ಬಂದಿಲ್ಲ ಅಂತಂದ್ರೆ ಅವರಿಗೆ ಸಹಜವಾಗಿ ಭಯ ಶುರುವಾಗುತ್ತದೆ. ಆದ್ರೆ ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ಫೋನ್ ಮೂಲಕವೇ ನೀವು ಇದನ್ನ ಪರೀಕ್ಷಿಸಬಹುದು. ಹೇಗೆ ಅಂತೀರಾ? ಎಲ್ಲಿದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಕೇಳ್ತಾ ಹೋಗಿ. ಮೊದಲು ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿ, ಸಾಮಾಜಿಕ ಭದ್ರತಾ ಪಿಂಚಣಿ ನಿರ್ದೇಶನಾಲಯ ಅಂದ್ರೆ ಸೊಸೈಟಿ ಸೆಕ್ಯೂರಿಟಿ ಪೆನ್ಷನ್ ಡೈರೆಕ್ಟರೇಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ಕೊಳ್ಬೇಕು. ನಂತರ ಅಲ್ಲಿ ಮೊದಲೇ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಆಗ ಅಲ್ಲಿ ಸರ್ಕಾರದ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ. ಮುಖಪುಟದ ಬಲಭಾಗದಲ್ಲಿ ಮೋರ್ ಅಂತ ಒಂದು ಆಯ್ಕೆ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಪಿಂಚಣಿ ಸ್ಥಿತಿ ಅಂತ ಒಂದು ಆ್ಯಪ್ ಕಾಣಿಸುತ್ತೆ, ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಂತರ ಈಗ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಬೆನಿಫಿಷರಿ ಐಡಿ ಅಥವಾ RD ನಂಬರ್ ಅನ್ನ ನಮೂದಿಸಿ, ನಂತರ ಕೆಳಗಿರುವ ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡಿ ಸರ್ಚ್ ಕೊಟ್ರೆ, ಒಂದು ವೇಳೆ ಬೆನಿಫಿಷರಿ ಐಡಿ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡೋದು? ಹೌದು, ಅದಕ್ಕೂ ಪರಿಹಾರ ಇದೆ. ಅದೇ ಮೋರ್ ಆಪ್ಷನ್ ಅಲ್ಲಿ ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಇರುತ್ತೆ. ಅಲ್ಲಿಗೆ ಹೋಗಿ ನಿಮ್ಮ ಜಿಲ್ಲೆ, ತಾಲೂಕು, ಗ್ರಾಮ ಹಾಗೂ ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡಿ, ಆಗ ನಿಮ್ಮ ಊರಿನ ಎಲ್ಲಾ ಪಿಂಚಣಿದಾರರ ಲಿಸ್ಟ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರಿನ ಪಕ್ಕದಲ್ಲಿರುವ ಬೆನಿಫಿಷರಿ ಐಡಿಯನ್ನ ಕಾಪಿ ಮಾಡಿಕೊಂಡು ಮತ್ತೆ ಬಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ರನ್ನಿಂಗ್ ಅಥವಾ ಆಕ್ಟಿವ್ ಅಂತ ಇದ್ರೆ ನಿಮ್ಮ ಪಿಂಚಣಿ ಸಂಪೂರ್ಣ ಸೇಫ್ ಆಗಿದೆ ಅಂತ ಅರ್ಥ. ನಿಮಗೆ 100ಕ್ಕೆ 100ರಷ್ಟು ಖಂಡಿತವಾಗಿ ಹಣ ಬರುತ್ತದೆ. ಒಂದು ವೇಳೆ ಅಲ್ಲಿ ಕ್ಯಾನ್ಸಲ್ಡ್ ಅಥವಾ ಇನ್ಆಕ್ಟಿವ್ ಅಂತ ಇದ್ರೆ ಮಾತ್ರ ನೀವು ಕೂಡಲೇ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಕೊಟ್ಟು ಅದನ್ನ ಸರಿಪಡಿಸಿಕೊಳ್ಳಬೇಕು. ಹಣ ಯಾಕೆ ತಡವಾಗ್ತಾ ಇದೆ? ಹೌದು,
ಇಲಾಖೆ ಸ್ಪಷ್ಟನೆ ಏನು ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಾವು ನೇರವಾಗಿ ಇಲಾಖೆಯ ಅಧಿಕಾರಿಗಳಿಂದ ಮತ್ತು ಅಧಿಕೃತ ಮೂಲಗಳಿಂದ ಪಡೆದ ಮಾಹಿತಿ ಪ್ರಕಾರ ಪಿಂಚಣಿ ತಡವಾಗುವುದಕ್ಕೆ ಮುಖ್ಯ ಕಾರಣ ವಾರ್ಷಿಕ ಬಜೆಟ್ ಅನುಮೋದನೆ. ಹೌದು, ಪಿಂಚಣಿ ನಿರ್ದೇಶನಾಲಯಕ್ಕೆ ಸರ್ಕಾರದಿಂದ ಬಿಡುಗಡೆ ಆಗಬೇಕಾದ ಈ ಆರ್ಥಿಕ ವರ್ಷದ ಬಜೆಟ್ ಪ್ರಕ್ರಿಯೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಅನುದಾನ ಬಿಡುಗಡೆ ಹಂತದಲ್ಲಿರುವುದರಿಂದ ಈ ವಿಳಂಬವಾಗಿದೆ. ಇದು ಇಡೀ ರಾಜ್ಯದ ಸಮಸ್ಯೆ ಹೊರತು ನಿಮ್ಮೊಬ್ಬರದೇ ಅಲ್ಲ. ಇನ್ನೊಂದು ವಿಷಯ ನೆನಪಿರಲಿ, ಇವತ್ತು ಬೆಳಗಾವಿ ಜಿಲ್ಲೆಗೆ ಹಣ ಬಂತು, ನಾಳೆ ಇನ್ನೊಂದು ಜಿಲ್ಲೆಗೆ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಇದು ಶುದ್ಧ ಸುಳ್ಳು. ಸರ್ಕಾರ ಯಾವತ್ತೂ ಕೂಡ ಜಿಲ್ಲಾವಾರ ಹಣ ಬಿಡುಗಡೆ ಮಾಡಲ್ಲ. ಒಮ್ಮೆ ಅನುದಾನ ಮಂಜೂರಾದ ಮೇಲೆ ರಾಜ್ಯದ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಒಂದೇ ಬಾರಿ ಡಿಬಿಟಿ ಮೂಲಕ ಖಾತೆಗೆ ಜಮಾ ಮಾಡಲಾಗುತ್ತದೆ. ಆದರೆ ನಿಮ್ಮ ಬ್ಯಾಂಕ್ ಯಾವುದು ಅನ್ನೋದರ ಮೇಲೆ ಹಣ ನಿಮ್ಮ ಕೈ ಸೇರುವುದು 2 ರಿಂದ 3 ದಿನ ಆಚೆ ಈಚೆ ಆಗಬಹುದು. ಆದರೆ ಜಮಾ ಆಗೋದಂತೂ ಪಕ್ಕ. ಆದರೆ ಹಣ ಯಾವಾಗ ಬರುತ್ತೆ, ಮುಂದೆ ಏನು? ಹೌದು, ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ಹೇಳೋದಾದ್ರೆ ಈ ತಿಂಗಳು ಅಂತ್ಯದ ವೇಳೆಗೆ, ಅಂದ್ರೆ ಮೇ ತಿಂಗಳ ಅಂತ್ಯದ ವೇಳೆಗೆ, ಅಂದ್ರೆ ಇನ್ನೂ ಕೆಲವು ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಾಕಿ ಇರುವ ಎಲ್ಲಾ ಪಿಂಚಣಿ ಹಣ ಒಟ್ಟಿಗೆ ಜಮಾ ಆಗುವ ಪೂರ್ಣ ಸಾಧ್ಯತೆ ಇದೆ. ಸರ್ಕಾರವು ಬಜೆಟ್ ಪ್ರಕ್ರಿಯೆಯನ್ನ ಬೇಗನೆ ಮುಗಿಸಿ ಮುಂದಿನ ತಿಂಗಳುಗಳಿಂದ ಯಾವುದೇ ಅಡೆತಡೆ ಇಲ್ಲದೆ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಪಿಂಚಣಿ ಸಿಗುವಂತೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಎಂಬುದು ಇಲಾಖೆಯ ಮಾಹಿತಿಯಾಗಿದೆ. ಹಾಗಾಗಿ ಯಾರು ಕೂಡ ಗಾಬರಿ ಆಗುವ ಅಗತ್ಯವಿಲ್ಲ. ನಿಮ್ಮ ಪಿಂಚಣಿ ಎಲ್ಲಿಗೆ ಹೋಗುವುದಿಲ್ಲ. ತಡವಾದ್ರೂ ಕೂಡ ನಿಮ್ಮ ಖಾತೆಗೆ ಖಂಡಿತವಾಗಿ ನಿಮಗೆ ಎಷ್ಟು ತಿಂಗಳ ಪಿಂಚಣಿ ಬರಲು ಬಾಕಿ ಇದೆ ಅಲ್ವಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗೆ ನಾವು ಉತ್ತರಿಸಲು ಪ್ರಯತ್ನಿಸುತ್ತೇವೆ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಊರಿನ ಪ್ರತಿಯೊಬ್ಬ ಹಿರಿಯರಿಗೂ ಕೂಡ ಪಿಂಚಣಿದಾರರಿಗೂ ಶೇರ್ ಮಾಡಿ. ಅವರಿಗೆ ಈ ನಿಖರ ಮಾಹಿತಿ ತಲುಪಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ನಿಮ್ಮ ಜಿಲ್ಲೆಗೆ ಈಗಾಗಲೇ ಪಿಂಚಣಿ ಜಮಾ ಆಗಿದ್ರೆ ನಿಮ್ಮ ಯಾವ ಜಿಲ್ಲೆಗೆ ಜಮಾ ಆಗಿದೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿದ್ರೆ ಮತ್ತೆ ಕೆಲವಷ್ಟು ಜನಕ್ಕೆ ಉಪಯೋಗವಾಗುತ್ತೆ. ಅಂದ್ರೆ ಅವರಿಗೂ ಕೂಡ ಸದ್ಯದಲ್ಲೇ ಜಮಾ ಆಗುವ ಅವರಿಗೆ ಭರವಸೆ ಮೂಡುತ್ತೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಿಲ್ಲೆಗೆ ಜಮಾ ಆದರೆ ದಯವಿಟ್ಟು ತಕ್ಷಣ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.